ಹೌದ ಕೌಜ್ಗೆ ಹಡಿಯೋ ಮತ್ತೆ ಎಸ್ ಅದ್ಭುತವಾದಂತ ಸ್ಕಿಟ್ ನ ತಗೊಂಡು ನಿಮ್ಮೆ ಮುಂದೆ ಬರ್ತಾ ಇದ್ದಾರೆ ನಮ್ಮ ಕೌಮಿಡಿ ಕಿಲ್ಲಾಡಿಯ ಖ್ಯಾತಿಯ ಎಲ್ಲ ಕಲಾವಿದರು. ನೋಡಿ, ಎಂಜಾಯ್ ಮಾಡಿ. ಮ್ಯೂಸಿಕ್. ನಮಸ್ಕಾರ ಕಿತ್ತೂರು. ಹೇಗಿದ್ದೀರಾ ಕಿತ್ತೂರು? ನನ್ನಷ್ಟು ಸಖತ್ತಾಗಿಲ್ಲ ಅಂತೆ. ಅರೆ ಅರೆ ಸಾಕು. ಅಲ್ಲಿ ನಮ್ಮ ಹೆಣ್ಮಕ್ಳು ನೋಡಿ ಎಷ್ಟು ಜೋಶಲ್ಲಿ ಹೇಳ್ತಿದ್ದಾರೆ, ಹೇಗಿದ್ದೀರಾ ಕಿತ್ತೂರು ಹೆಣ್ಮಕ್ಳೇ ಅಂತವ್ರೆ. ಅಂದಾಗೆ ನಾನು 10 ಊರು ಸುತ್ತಿದ್ರು ಈ ಕಿತ್ತೂರಲ್ಲಿ ಸಿಗೋ ಜೋಶಿ ಎಲ್ಲೂ ಸಿಗ್ಲಿಲ್ಲ. ಅಂದಂಗೆ ಇವಳು ನನ್ನ ಲವರು ದೀಪ, ಇವ್ ನನ್ನವರ್ ಆಕಾಶ್. ಇಬ್ರು ಸೇರಿದ್ರೆ ಆಕಾಶ ದೀಪ. ದೀಪ, ನಾವು ಎಷ್ಟು ದಿವಸ ಅಂತ ಇಲ್ಲಿ ಕಾಡು ಗುಡ್ಡೆ ಎಲ್ಲ ಸುತ್ತಾಡ್ಕೊಂಡಿರೋದು. ನಮ್ಮ ಪ್ರೀತಿಗೆ ಫುಲ್ ಸ್ಟಾಪ್ ಇಡೋಣ ಅಂದ್ರೆ ಮದ್ವೆ ಆಗೋಣ. ಮದ್ವೆನಾ? ಒಳ್ಳೆ ಕತೆ ಇವಳ್ದು. ಒಂದ್ಸಲ ಹೇಳಿದ್ರೆ ಸೀರಿಯಲ್ ತರ ಮದ್ವೆನ ಅಂತ 3 ಸಲ ಹೇಳ್ತಾಳೆ. ಲೇ, ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಮದ್ವೆ ಆಗ್ಬಿಡೋಣ. ಅದ್ ಹಾಗಲ್ಲ ಆಕಾಶ್, ನೀನ್ ಯಾರು ಅಂತ ಗೊತ್ತಿಲ್ಲ, ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೆ ನಾನ್ ನಿನ್ನ ಲವ್ ಮಾಡ್ತಿದ್ದೀನಂತ ನಮ್ಮ ಅಪ್ಪನ್ಗೆ ಏನಾದ್ರು ಗೊತ್ತಾದ್ರೆ ಅವ್ರು ನಿನ್ಗೆ ಮದ್ವೆನೆ ಮಾಡ್ಕೊಡಲ್ಲ. ಮಾಡ್ತಾರೆ ಕಣೆ, ನಾವಿಬ್ರು ಲವ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಒಪ್ಕೊಂಡು ಮದ್ವೆ ಮಾಡ್ತಾರೆ. ಅಲ್ಲ ಆಕಾಶ್, ನಮ್ಮ ಅಪ್ಪ ಇದಾರಲ್ವಾ, ಅವರು ಡೈರೆಕ್ಟ್ ಆಗಿ ಸಂಬಂಧಗಳಿಗೆ ಬೆಲೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ, ಇವಾಗ ನಮ್ಮ ಅಮ್ಮನ್ನ ಮದ್ವೆ ಆಗ್ಬೇಕಾದ್ರೆ ಅವ್ರು 7 ತಲೆಮಾರು ನೋಡಿದ್ರು ಗೊತ್ತಾ? 7 ತಲೆಮಾರು ನೋಡಿ ಮದ್ವೆ ಮಾಡಿದ್ರ? ಅಷ್ಟೇ ಅಲ್ಲ, ಮೊನ್ನೆ ನಾನೊಂದ್ ನಾಯಿ ಮಾರ್ ತಗೊಂಡಿಲ್ವಾ, ಆದ್ರೆ 7 ತಲೆಮಾರು ಕೂಡ ನೋಡಿದ್ದಾರೆ. ಓಯ್ಯಪ್ಪ, ಇನ್ನು ನೀನು ಏನು ನನ್ನ ನಾಯಿ ಮರಿ ಅಂತ ಹೇಳ್ತಿದ್ಯಾ? ಇಲ್ಬಾ, ನಿನ್ನ ಅಪ್ಪನಿಗೆ 7 ತಲೆಗಳನ್ನು ನೋಡ್ಬೇಕು ತಾನೆ. ಇಲ್ಲಿಂದೊಂದು 7 ಜನ ಕರ್ಕೊಂಡು ಹೋಗುವ. ಆಕಾಶ್, ನಾನು ಇಲ್ಲಿ ಸಂಬಂಧಗಳಿಗೆ ಬೆಲೆ ಕೊಡ್ತೀನಿ ಅಂತ ಹೇಳಿದ್ರೆ ನೀನ್ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಲ್ಲ ಆಕಾಶ್. ಅಲ್ಲ, ಹಾಗಲ್ಲ. ನಾವು ಮದ್ವೆ ಆಗಕ್ಕೆ ಸಂಬಂಧಗಳಿಗೆ ಯಾಕೆ ಸುಮ್ಮನೆ ಪ್ರೀತಿಸಿ ಮದ್ವೆ ಆಗ್ಬೋದಲ್ವಾ? ಅದ್ ಹಾಗಲ್ಲ ಆಕಾಶ್, ನೀನೇನ್ ಗೊತ್ತಾ, ಇನ್ನೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ಇವಾಗ ನಾಳೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ನೀನ್ ನನ್ನ ಮದ್ವೆಗೆ ಮಾತಾಡಕ್ ಬರ್ಬೇಕು ಅಷ್ಟೇ, ಗೊತ್ತಾಯ್ತಾ? ಅಲ್ಲ ಕಣೆ, ಅಷ್ಟೇ, ಏನು ಮಾತಾಡ್ಬೇಡ. ನಾನು ಬರ್ತೀನಿ ಇವಾಗ, ನಾಳೆ ಬರ್ಬೇಕು. ಈಗ ಅಲ್ಲ ಮರ್ರೆ, ಅಪ್ಪಮ್ಮನೇ ಇಲ್ದಿರ ಅಪ್ಪಮ್ಮನ ನಾನು ಎಲ್ಲಿಂದ ಕರ್ಕೊಂಡು ಹೋಗ್ಲಿ? ಏನ್ ಮಾಡ್ಬೇಕಂತಲೇ ಗೊತ್ತ. ಅಮ್ಮ, ಅಣ್ಣ, ಚಿಲ್ಡ್ರೆಲ್ಲ ಮುಂದಕ್ಕೆ ಹೋಗಮ್ಮ. ಅಣ್ಣ, ಚಿಲ್ಡ್ರೆ ಅಂದ್ರೆ ನಂಗೂ ಆಗಲ್ಲ, ಸೌಂಡ್ ಅಲರ್ಜಿ. ನೋಟಿದ್ರ ಕಣ. ಮೊದ್ಲೇ ನನ್ನ ಟೆನ್ಷನ್ ಅಲ್ಲಿ ಹೋಗಮ್ಮ ಮುಂದಕ್ಕೆ. ಯಾವನ ತಿರ್ಬೋಕಿ ನನ್ ಮಗ, ಭಿಕ್ಷೆ ಹಾಕಕ್ಕೂ ಯೋಗ್ಯತೆ ಇರ್ಬೇಕು. ನೋಡಕೊಳ್ಳೆ ನನ್ ಮಗ ಇದ್ದಂಗಿದ್ದೆ, ಒಂದ್ ಬ್ರೆಡ್ ಆದ್ರೂ ಕೊಡಪ್ಪ. ಓಡ್ತಾಕ್ಬಿಡ್ತೀನಿ ಮಗಾಗಿಗ ಅಂದ್ರೆ ನಂದು 1000 ಟೆನ್ಷನ್ ಇದೆ. ಹೋಗ್ರಿ ಮುಂದೆ, ಹೋಗಯ್ಯ. ಲೋಪರ್ ನನ್ ಮಗ. ಹಲೋ ಹಲೋ ಹಲೋ, ಇಲ್ಲಿ ಬನ್ನಿ. ನಾನು ತೊಳಲ್ಲ. ಹಂಗಲ್ಲಮ್ಮ, ಈಗ ಏನು ಹೇಳಿದ್ರಲ್ಲ, ಏನು? ಒಂದ್ ಬ್ರೆಡ್ ಪೀಸ್ ಕೊಡು ಒಂದೇ. ಅದಲ್ಲ, ಇನ್ನೊಂದೇನು ಹೇಳಿದ್ರಿ? ಚಿಲ್ಡ್ರೆ ಅಂದ್ರೆ ಆಗಲ್ಲ, ಸೌಂಡ್ ಅಲರ್ಜಿ ಅಂದೆ. ಅದರ ಸೆಂಟ್ರಲ್ ಏನು ಹೇಳಿದ್ರಿ? ಅದೇನು ಸೆಂಟ್ರಲ್? ಅದು ನೀ ನನ್ ಮಗ ಇದ್ದಂಗಿದ್ಯಾ ಅಂದೆ. ನೀವ್ ಯಾರು? ನಾನು ಅವಳ ಗಂಡ, ನಿನ್ನ ಅಪ್ಪ. ಅಪ್ಪಗೆ ಅಂದ್ರೆ 30 ಅಲ್ಲೂ ದುರ್ಸ್ಬಿಡ್ತೀನಿ ನನ್ನ ಮಗನೇ. ಅಂದ್ರೆ ನಿನಗೆ ಅವಳ ಅಮ್ಮ, ನಾನು ಅವಳ ಗಂಡ, ನಿನಗೆ ಅಪ್ಪ. ಕರೆಕ್ಟ್ ಅಲ್ವಾ ಮೇಡಮ್? ಒಂದ್ 5 ನಿಮಿಷ ಫ್ರೀ ಇದ್ದೀರಾ? ಒಂದ್ 5,000 ಕೊಡ್ತೀನಿ. ಹಂಗಲ್ಲ, ಏನ್ ಗೊತ್ತ ವಿಷಯ, ನನ್ಗೊಂದು ಪ್ರಾಬ್ಲಮ್ ಇದೆ. ಗೊತ್ತಾಯ್ತು ಬಿಡು, ನಿನ್ ಕೈ ಗಡ 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 ನಡುಗ್ವಾಗ್ಲೇ ಅನ್ಕಂಡೆ. ಸಂತಾನಹೀನತೆನಾ? ಅದಲ್ಲ ಮೇಡಮ್, ನಾನೊಂದು ಹುಡುಗಿನ ಲವ್ ಮಾಡಿದ್ದೀನಿ. ನೀವು ಅಲ್ಲಿಗೆ ಇಬ್ರು ಬಂದ್ರೆ ಇಷ್ಟು ಓಕೆ ತಾನೆ? ಆದ್ರೆ ಒಂದು ಕಂಡೀಷನ್ ಇದೆ. ಏನು? ನೀವು ಇದೇ ತರ ಅನೇ ತಾಯಿ ಅಂತ ಬರಬಾರದು. ಅಯ್ಯೋ ಸರಿ, ನಮ್ ಸಿಗ್ನೇಚರ್ ಅಮ್ಮ ತಾಯ ಅಂದ್ರೆ ಹಿಂಗ್ ಮಾಡಿದ್ರೆ 5,000 ಕಟ್ ಮಾಡ್ತೀನಿ. ನನ್ಗೆ ಈ ತರ ಇರಬಾರ್ದು. ಮತ್ತೆ ಅವ್ರ ಅಪ್ಪ ಅಮೆರಿಕದಲ್ಲಿರೋದು, ನೀವು ಅವ್ರ ಮುಂದೆ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲಿಷ್ ಮಾತಾಡ್ತಾ ಸ್ಟೈಲ್ ಆಗಿ ವಾಕ್ ಮಾಡ್ಬೇಕು. ಹಿಂಗ್ ಮಾಡಿ ನೋಡ. ಅಷ್ಟೇನಾ? ನನ್ ಗಂಡ ವೆರೈಟಿ ಆಗಿ ವಾಕ್ ಮಾಡ್ತೀನಿ ನೋಡಿ ಸುಮ್ನೆ. ಅಮ್ಮ ತಾಯಿ, ನಮ್ಮ ಮಗನಿಗೆ ಹೆಣ್ ಕೊಡಮ್ಮ. ಹಿಂಗಂದ್ರೆ ಅಮ್ಮ ತಾಯಿ ಅನ್ನಲ್ಲ, ಅಲ್ಲೇ ಗುಂಡಿ ತೆಗೆದು ಸಾಯಿ ಅಂತಾರೆ. ಈ ತರ ಇರಬಾರ್ದು, ನಂಗೆ ಡಿಫ್ರೆಂಟ್ ಲುಕ್ ಬೇಕು. ಡಿಫ್ರೆಂಟ್ ಆಗ ಅಂದ್ರೆ ಹೆಂಗಣ್ಣ? ರಿಚ್ ಆಗಿರ್ಬೇಕಾ? ರಿಚ್ ಆಗಿರ್ಬೇಕು. ತಗೊಳ್ಳೋಣ. ಓ ಅಲ್ಲ ಕಣು, ಇದ್ಯಾಕೋ ಅಮ್ಮ ಕ್ಯಾರೆಕ್ಟರ್ ಮಾಡಿ ಅಂದ್ರೆ ಉಮ್ಮ ಕೊಡೋ ತರ ಇದೆ. ಜೋಡ್ ತಗೋಬಿಡ್ತೀನಿ ಸರ್, ಆಚೆಗೆ ಬಿಟ್ಟು ಬರ್ತೀನಿ ಅಂತ. ಸರಿ, ಇನ್ಯಾಕ್ ತಡ, ಇವತ್ತೇ ಹುಡುಗಿ ಮನೆಗೆ ಹೋಗ್ಬೇಕು. ಬನ್ನಿ ವಾಕ್ ಮಾಡಿ ಸ್ಟೈಲ್ ಆಗಿ. ಅಮ್ಮ ರೀ, ಪ್ಯಾಂಟ್ ಹಾಕೋ ಬನ್ರಿ, ಚಡ್ಡಿಲೇ ಬರ್ತೀರ. ಮಗಳೇ,
ಡ್ಯಾಡಿ ದೀಪಾ. ಡ್ಯಾಡಿ ಡ್ಯಾಡಿ ಹಾಯ್ ಡ್ಯಾಡಿ. ಅಲ್ಲಮ್ಮ ಆ. ನಾನು ಅರ್ಜೆಂಟ್ ಆಗಿ ಅಮೆರಿಕಕ್ಕೆ ಹೋಗ್ಬೇಕು. ಈಗ ನೀನ್ ಯಾರನ್ನು ಲವ್ ಮಾಡ್ತಿದೀನಿ ಅಂತ ಹೇಳಿದಲ್ಲಮ್ಮ, ಎಸ್ ಡ್ಯಾಡಿ. ಅವನ ಹೆಸರೇನು? ಆಕಾಶ್ ಅಂತ ಹೇಳಿ. ಆಕಾಶ್. ಆ. ಅಂದಂಗೆ ಅವ್ರ ಅಪ್ಪ ಅವ್ರ ಅಮ್ಮ ಯಾವಾಗ ಬರ್ತಾರೆ? ಆ, ಇವತ್ತೇ ಬರ್ತಾರೆ ಡ್ಯಾಡಿ. ಪ್ಲೀಸ್ ಅಮ್ಮ, ಅವ್ರನ್ನ ಬೇಗ ಬರಕ್ ಹೇಳು, ನನಗೆ ಅರ್ಜೆಂಟ್ ಫ್ಲೈಟ್ ಇದೆ. ಓಕೆ ಡ್ಯಾಡಿ. ಹೇಳು ಹೇಳು, ಬೇಗ ಬರಕ್ ಹೇಳು. ಹೇಳ್ತೀನಿ. ಪ್ರಭುದೇವ ಹಾಯ್ ಸರ್. ಹಲೋ ಹಲೋ. ಆಕಾಶ್. ಯಾ ಸರ್ ನಾನೇ. ಆಕಾಶ್ ನೀನೇನಪ್ಪ? ಹಾ. ಹಾ, ತುಂಬಾ ಚೆನ್ನಾಗಿದ್ಯಾ. ದೀಪಾ, ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡಿದ್ಯಮ್ಮ. ಥ್ಯಾಂಕ್ ಯು ಡ್ಯಾಡಿ. ಅಂದಂಗೆ ಇವ್ರು ಹಾಯ್ ಅಮ್ಮ ತಾಯಿ. ಏನ್ ಅಮ್ಮ ತಾಯಿ ನಾಯಿ. ಇಲ್ಲಿ ಭಿಕ್ಷೆ ತಕ್ ಬಂದಿಲ್ಲ ನೀನು. ನನ್ನ ಅಪ್ಪ ಎಷ್ಟು ಕೊಟ್ಟೆ ಅವನಿಗೆ? ಹೇಯ್, ಅವ್ನ್ ಕ್ಯಾರೆಕ್ಟರ್ ಅಲ್ಲ ಕಡು, ನನ್ನ ಸ್ವಂತ ಮಾವ. ನೀನು ಇಂಗ್ಲಿಷ್ ಅಲ್ಲಿ ಮಾತಾಡ. ಹಾಯ್ ಅಂಕಲ್. ಹಾಯ್ ಅಂಕಲ್. ಗಿವ್ ಮಿ 5 rupees. ನೀನೇ ಅಂಕಲ್ ತರ್ರಿದ್ದೆ, ಅವನ ನೀನ್ ಅಂಕಲ್ ಅಂತೀಯ. ಮತ್ತೆ ಏನು ಗಿವ್ ಮಿ 5 rupees ಅಂತ? ಅದು 5 rupees ಅಂತ. ಅದು 5 rupees ಕಾಯಿನ್ ಅನ್ನ ಸ್ಟಾಕ್ ಮಾಡಿಡೋದು ಅವ್ರಿಗೆ ಒಂಥರ ಕ್ರೇಜಿ. ಅಮೆರಿಕದಲ್ಲಿ ಇರೋದಲ್ವಾ, ಇಲ್ಲಿನ ಕಾಯಿನ್ ಅಂದ್ರೆ ಇಷ್ಟ. ಹಾಯ್ ಹಾಯ್ ನೈಸ್ ಮೀಟ್ ಯು. ಗಿವ್ ಮಿ 5 rupees. ಓಕೆ, ಅದೇ 5 ರೂಪಾಯಿ ಇದ್ರೆ ಕೊಡಿ ಅಂತ. ಅವರು ನಮ್ಮ ಅಮ್ಮ. ಅಪ್ಪ ಅಪ್ಪ ಅಂದ್ರೆ ಕಪ್ಪ ಕಪ್ಪಳ ಕುಡಿತಾರೆ. ಇಂಗ್ಲಿಷ್ ಬೇಕು. ಸರ್, ಹೌ ಆರ್ ಯು ಸರ್? ವಾಟ್ ಆರ್ ಯು ಡೂಯಿಂಗ್ ಸರ್? ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್? ಸಾಕ. ಐ ಆಮ್ ಫೈನ್. ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಯುವರ್ ಸೀಟ್. ಮಗಳೇ, ಡ್ಯಾಡಿ. ನಿಮ್ಮ ಮಾವ ಅತ್ತೆ ತುಂಬಾ ಚೆನ್ನಾಗಿದ್ದಾರೆ. ಅಂದಾಗೆ ನೀವು ಹೊಟ್ಟೆಗೆ ಏನ್ ತಗೋತೀರಾ ಸರ್, ಅಂದ್ರೆ ತಿನ್ನಕ್ಕೆ? ಇಲ್ಲ ಮಾನಿ ನಾಲ್ಕೂದ ಊದ ಊದ ಪರಶುರಾಮಾನಿ ನಾಲ್ಕೂದ ಊದ ಊದ ಜೋಗಳ ಬಾಯಿ ಸತ್ಯವಾನಿ ನಾಲ್ಕೂದ ಊದ ಊದ ಕಿತ್ತೂರಾಣಿ. ಆಕಾಶ್. ಗುಡ್ ಮಾರ್ನಿಂಗ್ ಸರ್. ಅಣ್ಣಾರ, ಹಾ. ಅದು ನಿಮ್ಮ ಮಗಳಿಗೆ ಚಲೋ ಗಂಡ ಸಿಕ್ನಂದ್ರ ಹಾ. ಎಲ್ಲ ಮಗ 101 ಕಾಯಿ ಹೊಡಿತೀನಿ ಅಂತ ಬೇಡ್ಕೊಂಡಿದ್ರೆ 100 ಮದುವೆ ಆಗ ಮ್ಯಾಗ ಹೊಡಿತೀನಿ. ಹಾ. ಈ ಒಂದು ಹೊಡೆದ್ ಬಿಡ್ತೀನಿ. ಆಯ್ತು. ಹೊಡಿಲ್ರಿ? ನಮ್ಮ ತಮ್ಮ. ಆ ಒಂದು ಆ ಎರಡ್ ಹಾ ಆ ಹೊಡೆಯಲೇ. ನಂದು. ಆಕಾಶ್. ಏನ್ ಮಾಡ್ತಿದ್ದಾರೆ ಇವ್ರು? Hey, what is this? ಅಂಕಲ್ ಅಂಕಲ್, ಅದು ನೀವ್ ಹೆಂಗೆ ಒಬ್ಬ ಹುಡುಗ ಸಿಕ್ಕಿದ್ರೆ 101 ತೆಂಗಿನಕಾಯಿ ಹೊಡಿತೀರಿ ಹೇಳಿದ್ರು. ಹೌದು. ಯಾರು ಕಾಯಿ ಹೊಡಿತಾರ ಅದನ್ನ ಹೆಕ್ಕಿ ತಿಂತಿ ಒಳ್ಳೆ ಹುಡುಗಿ ಸಿಕ್ಕರೆ ಅಂತ ಅವ್ರು ಹೊರಗೆ. ಇವ್ರನ್ನ ಎಲ್ಲೇ ನೋಡಿ ನಾನು, ಎಲ್ಲಿ? ಬಹಳ ಹತ್ತಿರದಿಂದ ನೋಡಿ ನಾನು. ಇವ್ರು ಯಾರೋ ಮುಟ್ ಆಕ್ಟಿಂಗ್ ಮಾಡ್ತಾವ್. 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸರ್. ಕಣ್ಣಾಗ ಕಣ್ಣ ಇಟ್ಟು ನೋಡಿ ನಾನು. ಸರ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾವ್. ಇನ್ನ 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸರ್. ಅಲ್ಲೇ ನಿಂತ್ಕೊಂಡು ಮಾತಾಡೋ. ನೀನ್ ಎಲ್ಲಿ ನೋಡಿಟ್ಟೆ ಗೊತ್ತಾ? ಇವರಿಬ್ರು ಅಮೆರಿಕದಲ್ಲಿ ಇರೋದು. ಮೊನ್ನೆ ಟ್ರಂಪ್ ಜೊತೆ ಪಂಪ್ ಸೆಟ್ ಅಲ್ಲಿ ಟೀ ಕುಡಿತಿದ್ರು. ನಡ. ಆದ್ರೂ ಎಲ್ಲೇ 5 ರೂಪಾಯಿ ಇದೆಯಾ? ಆಕಾಶ್, ಯಾಕೆ? ಒಳಗಡೆ ಹೋಗಿರಿ ನೀನು. ಹೋಗ ಒಳಗಡೆ. ಹೋಗ. ಆಕಾಶ್ ಬಾಪ ಇಲ್ಲಿ. ಅಪ್ಪಮ್ಮಂತಾರ ಯಾಕೆ ಮಾಡ್ರು? ಅಲ್ಲ, ಇವರು ಯಾಕೋ ನಮ್ಮ ತಮ್ಮ ಇವ್ರ ಮೇಲೆ ಡೌಟ್ ಪಟ್ನಲ್ಲ. ಇಲ್ಲ ಇಲ್ಲ, ಅದು ಅಮೆರಿಕದಲ್ಲಿ ಫುಲ್ ಟಿವಿಲೆಲ್ಲ ಓ, ಪ್ರೋಗ್ರಾಮ್. ಹೌದಾ? ನೀವು ಅಮೆರಿಕದಲ್ಲಿ ಎಲ್ಲಿರ್ತೀರಾ? ಬೆಗರ್ಸ್ ಕಾಲನಿ. ಹಾ. ಅವಾಗ ಬಿಗ್ 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 ಕಾಲನಿ. ಬಿಗ್ ಕಾಲೋನಿಲಿ ಇರ್ತೀರಾ? ಬಿಲ್ಡರ್ಸ್ ಕಾಲನಿ. ಅಂದಾಗೆ ಏನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ? ಅಮ್ಮ ಅಂದ್ರೆ ಅಮ್ಮ ತಾಯಿ ನಮ್ಮ ಮಕ್ಳಿಗೆಲ್ಲ ಮಮ್ಮು ಕೊಡ್ತೀವಿ. ಓಹೋ, ಗ್ರೇಟ್ ಗ್ರೇಟ್. ಅದು ಅದು ನನ್ ಮಗಳು. ನಿಮ್ ಸೊಸೆ. ಅಯ್ಯೋ. ಅಲ್ಲ ಕೊಡು, ಅಮ್ಮ ಕ್ಯಾರೆಕ್ಟರ್ ಮಾಡೋ ನನ್ಗೆ 5,000 ರೂಪಾಯಿ ಸಾಕ. ತಗೊಳ್ಳಲ್ಲ, ಅವಳಿಗೆ 1,000 ಕೊಟ್ಟಿದ್ಯಾ? ಅವ್ಳು ದುಡ್ಡು ಕೊಟ್ಟು ಕರ್ಸಿಲ್ಲ. ಅವಳು ಒರಿಜಿನಲ್ ನನ್ನ ಫ್ರೀ ಆಗಿ ಬಂದವಳ. ನಿಮ್ ಸೊಸೆ ಅಮ್ಮ. ಹೌದಾ? ಇದೆ. ನೀವು ಚಾ ಕುಡಿತೀರ? ನಾನು ಟೀ ಕಾಫಿ ಎಲ್ಲ ಕುಡಿಯಲ್ಲ. ಬೇಡ. ಕಾಫಿ ಕುಡಿತೀರನ? ಬ್ಯಾಡ್ರಿ. ಬೂಸ್ಟ್ ಕುಡಿಯಲ್ಲ. ಹಾರ್ಲಿಕ್ಸ್ ಮುಚ್ಕೊಂಡಿರಲ್ಲ. ಕಾಫಿ ಟೀ ಯಾವ್ದು ಕುಡಿಯಲ್ಲ ಅಂತ ಹೇಳ್ತಾ ತಾನೆ ಪದೇ ಪದೇ ಏನ್ ಕೇಳಿ ಕೇಳಿ ಸಾಯಿಸ್ತಾ. ಆಕಾಶ್, ಟೆನ್ಷನ್ ಮಾಡ್ಕೋಬೇಡ, ಬರಪ್ಪ ಇಲ್ಲಿ. ಕೀ ತಂದಿದ್ದೀರಾ? ಇಲ್ಲ. ಅವ್ನ್ ಕೈ ಕೊಡಿ, ಬಿಡಿಸ್ ಬರ್ತಾವ. ಏನೇ ಹೇಳು, ನನ್ಗೆ ಹೇಳಿದಿದ್ರೆ ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನನಗೆ ನಿಮ್ ಫ್ಯಾಮಿಲಿ ಎಲ್ಲ ಇಷ್ಟ ಆಯ್ತು. ಈಗ ಮದುವೆ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ವರದಕ್ಷಿಣೆ. ಮುಂಚೆ ಕುತ್ಕೊಂಡ್ ಮಾತಾಡ. ಹೌದಾ? ಬನ್ನಿ ಬನ್ನಿ ಬನ್ನಿ, ಕುತ್ಕೊಂಡು ಮಾತಾಡಿ. ಆದ್ರೂ ಎಲ್ಲೇ ನೋಡದಂಗ ಅನ್ಸಕತೈತಿ ಇವ್ರನ್ನ. ಬಾಳ ಹತ್ತಿರದಿಂದ ನೋಡಿ ಸರ್, 5,000 ರೂಪಾಯಿ. ಏನ ಬಾಳ ಹತ್ತಿರದಿಂದ ನಾ ನೋಡಿ. ಸರ್, ಮುತ್ಕೊಡಕ್ಕೆ ಬರ್ತಾನೆ. ಇನ್ನ ಏ 5,000 ತಮ್ಮ, ರೂಪಾಯಿ. ನಡಿ ಹೊರಗಡೆ ಹೋಗ. ಒಳಗಿರ.
ಅಲ್ಲ ಇವ್ರು ಯಾಕೆ ಕೆಳಗಡೆ ಕೂತ್ಕೊಂಡ್ರು? ಅವ್ರಿಗೆ ಕೆಳಗಡೆ ಊಟ ಕೂತ ಅಭ್ಯಾಸ. ಅಲ್ಲ ಕೆಳಗಡೆ ಈ ತರ ಎಲ್ಲ ಕೂತು ಸಂಪ್ರದಾಯ ರೆಸ್ಪೆಕ್ಟ್ ಓ ಕೊಡ್ತಾರೆ. ಸಂಪ್ರದಾಯ ನಮ್ಮ ಅತ್ತೆ ನೀವು ಅದು ನಂಗೆ ಫೈಲ್ಸು ಅದು ಈ tiles ಹಾಕಿದ್ಯಲ್ಲ? ಫೈಲ್ಸ್ ನೋಡ್ಬೇಕಾದ್ರೆ ಚಕ್ಕಿ ಮಕ್ಳು ಹಾಕೊಂಡು ಕುತ್ಕೊಂಡೆ ನೋಡ ಅಭ್ಯಾಸ. ಓಹೋ. ಹೌದು. ಅಂದಾಗೆ ಬೀಗ್ರೆ ಈ ವರದಕ್ಷಿಣೆ ವರೋಪಚಾರ ಏನ್ ಬೇಕು? ವರದಕ್ಷಿಣೆ ಏನು ಬೇಡ, ಒಂದ್ 4 ಚಡ್ಡಿ 4 ಬನಿಯನು ಒಂದ್ ತಟ್ಟೆ ಸಾಕು ನಿನಗೆ. ನಂಗೊಂದ್ ಲಂಗ ನೈಟಿ ಸೀರೆ ಸಾಕು. ಹಾ? ತಟ್ಟೆ ಸೀರೆ ಅದು ಇವರು ಅಮೆರಿಕದಲ್ಲಿ ಕೆಲವರು ಬಡವರಿಗೆಲ್ಲ ದಾನ ಮಾಡ್ತಾರೆ. ಅದಕ್ಕೆ ಇವರು ಚಡ್ಡಿ ಬನಿಯನು ಟೀ ಶರ್ಟ್ ನೈಟ್ ಎಲ್ಲ ಕೇಳ್ತಾರೆ. ಹೌದು ಬೇಡ ಸಾರಿ. ಗ್ರೇಟ್ ಒಳ್ಳೆ ಫ್ಯಾಮಿಲಿನೇ ಸಿಕ್ಕಿದೆ. ದಾನ ಧರ್ಮ ಮಾಡೋದು ಎಷ್ಟು ಸಂಪ್ರದಾಯ ಇದೆ ನೋಡಮ್ಮ. ಹೌದು. ನನಗಂತೂ ಈ ಕುಟುಂಬ ಇಷ್ಟ ಆಯ್ತು ನೋಡಮ್ಮ. ನನಗೆ ಅರ್ಜೆಂಟಿಗೆ ಫ್ಲೈಟಿಗೆ ಟೈಮ್ ಆಯ್ತು. ಫ್ಲೈಟ್ಗೆ ಹೋಗಿ ಬರ್ತೀನಿ. ನೀವು ನಮ್ದೇ ಏನು ಬಿಸ್ನೆಸ್ ಎಲ್ಲ ಪ್ಲೇಟ್ ಸಿಸ್ಟಮ್. ಏನೋ ಬಿಸ್ನೆಸ್ ಅಂತವ್ರೆ. ಅವ್ರಿಗೆ ಪ್ಲೇಟ್ ಅಲ್ಲ ಕಣೋದು, ಅದು ನೀವು ಬಿಸ್ನೆಸ್ ಫ್ಲೈಟ್ ಅಲ್ಲಿ ಹೋಗ್ತಿರಲ್ಲ, ಹಾ. ಇವರು ಹಂಗೆ ಹೋಗ್ತಾವ್ರಂತ ತಲೆ ತಿಂತವ್ರೆ. ಓಕೆ, ನಾನು ಫ್ಲೈಟ್ಗೆ ಲೇಟ್ ಆಯ್ತು ಹೊರಡ್ತೀನಿ. ಇದೆ. ನಾನು ಬರ್ತಿದ್ದಂಗೆನೆ ಮದುವೆ ವಿಚಾರನ ಊಟಕ್ಕ ಇವ್ರಿಗೆ ಸ್ನಾಕ್ಸ್. ಅಣ್ಣ ಈಗ ಗೊತ್ತಾತ, ಇವ್ರನ್ನ ಎಲ್ಲೇ ನೋಡಿ ನಾನು, ಈ ಮುಖ ಎಲ್ಲೇ ನೋಡಿ. ಸರ್ 1 ಲಕ್ಷ ರೂಪಾಯಿ ಆಗುತ್ತೆ ಸರ್. ಏಯ್ ನೀನ್ ಮುಖ ನೋಡಿದ್ದೆ ಮುಖ ಹಿಡ್ದು ಮಾತಾಡಿಸ್ಬೇಡ. ನನ್ನ ಅಮ್ಮ ಅವರು ಇವನು ನೋಡಿ ನಾನು. ನಿಂಗೆ ಎಷ್ಟು ಕೊಟ್ಟವ? ಯಾರಿಗೆ? ನಿನ್ಗೆ. ಎದಕ್ಕ? ತಲೆ ಬೋಳ್ಸಕ್ಕೆ ಮುಖನೇ ಕೊಡ್ತೀಯ? ಏಯ್ ನಮ್ ತಮ್ಮ ಅವನು. ರೆಸ್ಪೆಕ್ಟ್. ಎಲ್ಲ ನೋಡಿನಿ. ಏನಿದು, ಯಾಕೆ ಇವ್ರು ಹೀಗೆ ಆಡ್ತಿದ್ದಾರೆ? ಒಳ್ಳೆ ಬೆಗ್ಗರ್ಸ್ ತರ ಆಡ್ತಿದಾರಲ್ಲ. ಅದು ಅವ್ರಿಗೆ ಇಲ್ಲಿನ ಊಟ ಅಂತ ಹೇಳಿದ್ರೆ ಪ್ರೀತಿ. ಅದಕ್ಕೆ ಫಸ್ಟ್ ಟೈಮ್ ಊಟ ನೋಡಿದ್ರಲ್ಲ ಕೂತ್ರಲ್ಲಿ ಎಲ್ಲ ಅಲ್ಲಲ್ಲ, ಅವ್ರು ಒಳ್ಳೆ ಭಿಕ್ಷುಕರ ತರ ಕೈಯಲ್ಲಿ ಏನ್ರಿ ನೀವು ನನ್ನ ಮಗನ ನನ್ನ ಗಂಡನ ಭಿಕ್ಷು ಕಾಣ್ತಾ ಇದ್ದೀರಾ? ನಡಿ ನನಗೆ ಅವಮಾನ ಬೆಗ್ಗರ್ಸ್. ಇದು ಆಕಾಶ್, ನಾನ್ ಬರ್ತೀನಪ್ಪ. ಬರ್ತಿದ್ದಂಗೆನೆ ಮದ್ವೆನ ಇಟ್ಕೊಂಡ್ಬಿಡೋಣ. ಆಯ್ತಾಯ್ತು. ಸರಿನಾ? Okay. ಬಾಯ್ ಆಯ್ತು. ಮಗಳೇ, ಹುಷಾರಮ್ಮ. Okay, ಬರ್ಲಾ? ಹಾ, ಸರಿ. ನನ್ನ ಮಕ್ಕಳ ಪೇಮೆಂಟ್ ಕೊಡು ಫಸ್ಟ್. ಪೇಮೆಂಟ್ ಆಮೇಲೆ ಕೊಡ್ತೀನಿ. ನನ್ನ ಮಕ್ಕಳ ನೀವು ಒಳ್ಳೆ ಸಾವಾಸ ಮಾಡ್ಕೊಂಡು ಮರಿಯ ತೆಗೆಯೋ ಪ್ರೋಗ್ರಾಮ್ ಮಾಡ್ಬೇಡಿ. ಅವ ಹೋದ್ಮೇಲೆ ನೆನಪಾತ್ ನೋಡಂಗ. ಎಲ್ಲೇ ನೋಡಿ ಏರ್ಪೋರ್ಟ್ ಅಲ್ಲಿ ನೋಡ್ರಿ. ಎಲ್ಲ ಮುನ್ನ ಗುಡ್ಡದ ಮುಂದ ಪ್ಲೇಟ್ ಹಿಡ್ಕೊಂಡು ಕುಂತಾರ ನೀವು ಎಲ್ಲ. ಇವ ಹೌದು. 10 ರೂಪಾಯಿ ಹಾಕ್ರಿ ಇವ. ಹೆಂಗ್ ಗೊತ್ತಾತು? ದಿವಸ ಅಲ್ಲೇ ಅಡ್ಡಾಡ್ತೀನಿ ನಾನು. ನೀನು ನಮ್ಮ ಅವನೇನಾ? ಏನು ಏನು ಭಿಕ್ಷೆ ಬಿಡ್ರಿ ಇವ್ರು. ಇದ್ ನಿಜಾನಾ? ಇಲ್ಲ ಏನು ಆಕಾಶ್, ಭಿಕ್ಷುಕರನ್ನ ಕರ್ಕೊಂಡು ಬಂದು ನನ್ನ ಅಪ್ಪನ್ಗೆ ಮೋಸ ಮಾಡ್ತೀಯೇನೋ? ಇಲ್ಲ. ಅವ್ರಿಗೆ ಮೋಸ ಮಾಡ್ದಾಗ ನನಗ್ ಮಾಡಕ್ ಆಗಲ್ಲ. ಅಯ್ಯೋ ಭಿಕ್ಷಕ್ಕೆ ಆದ್ರೂ ನಂಗೆ ತಿಂಗಳಿಗೆ 50,000 ಇನ್ಕಮ್ ಇದೆ. ಚೆನ್ನಾಗಿ ನೋಡ್ಕೋತೀನಿ. ಒಳ್ಳೆ ಸೋಪು, ಒಳ್ಳೆ ಬಚ್ಚಲ್ ಮನೆ, ಒಳ್ಳೆ ಹೌಸ್, ಅಪಾರ್ಟ್ಮೆಂಟ್ ಎಲ್ಲ ಇದೆ ನನ್ನ ಹತ್ರ. ಅದು ಹುಚ್ಚನಾಗಿ ಹುಟ್ಟಿದವಳ ಅಂತ. ಅವ್ರಿಗೆ ಮೋಸ ಮಾಡ್ದಾಗ ನನಗ್ ಮೋಸ ಮಾಡಕ್ ಆಗಲ್ಲ. ನೀನ್ ದೊಡ್ಡ ಟೀಚರ್. ಟೀಚರ ಅದು ಚೀಟರ್. ಆಕಾಶ್, ನಾನು ನಿನ್ ಜೊತೆ ಮಾತಾಡಲ್ಲ. ಬೈ ಗುಡ್ ಬೈ. ಹೋಗ್ಲಿ ಬಿಡ, ಅವಳು ಸುಮಾರಾಗಿದ್ಲು. ಹೆಣ್ಮಕ್ಳು ಅಂದ್ರೆ ಮೈಕೆ ತುಂಬ್ಕೊಂಡಿರ್ಬೇಕು. ಯಾಳು ನಾಯಿ ಹೊಡಿಯೋ ಕೋಲಿ ಸೀರೆ ಸುತ್ಕೊಂಡಂಗ ಅವಳೆ. ನನ್ನ ಮಗಳೊಬ್ಬಳವಳೆ, ಸಖತ್ತಾಗವಳೆ. ಹೆಂಗವಳು ಗೊತ್ತಾ? ಹೆಂಗೆ? ಅವಳ ಮೇಡಮ್ ಕೂತವ್ರಲ್ಲ, ಅವ್ರ ತರ ಅವಳೆ. ಹೌದಾ? ಇವತ್ತೇ ಫಿಕ್ಸು ಮದ್ವೆ. ಫಿಕ್ಸ್. ನನ್ನ ಮಕ್ಕಳ ನೀವೇನೋ ಆಕ್ಟಿಂಗ್ ಮಾಡಿ ಅಂತ 5,000 ಫಿಕ್ಸ್ ಮಾಡಿದ್ರೆ ನನ್ನ ಲೈಫ್ ಇಲ್ಲಿ 6 ಹೊಡೆದಂಗೆ ಹೊಡೆದ್ಬಿಟ್ಟು ಸಾಯಿಸಿದ್ದೀರಾ? ಅಯ್ಯೋ ಅಣ್ಣ, ಬೇಕು ಅಂತ ಬಂದದ್ದಲ್ಲ, ಮತ್ತೆ ದಾರಿ ತಪ್ಪಿ ಬಂದದ್ದು. ದಾರಿ ಹೋಗ್ಲಿಕ್ಕೆ ಮನಸ್ಸುಂಟು, ಪೇಮೆಂಟ್ ಮಾಡ್ಬೇಕಷ್ಟೇ. ಪೇಮೆಂಟ್ ಅಲ್ಲ, ನಿಮ್ಗೆ ಸಿಮೆಂಟ್ ಅಲ್ಲಿ ಹೊಡಿತೀನಿ ನನ್ನ ಮಕ್ಕಳ. ಏಯ್, ನೀ ಏನ್ ಮಾಡ್ತೀರಿ? ಹೋಗವ್ರು ನೋಡಿ. ಅಮ್ಮ ಎಸ್, ಥ್ಯಾಂಕ್ ಯು ಸೋ ಮಚ್. ಇದು ಒಂದು ನಮ್ಮ ಕಾಮಿಡಿ ಕಿಲಾಡಿಗಳ ಸ್ಕಿಟ್ ಆಗಿತ್ತು. ಥ್ಯಾಂಕ್ ಯು. ಇಷ್ಟ ಆತ್ರಿ ಎಲ್ರಿಗೂ? ಜೋರಾಗಿ ಚಪ್ಪಾಳೆ ಕೊಡೋದ್ರ ಮೂಲಕ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.